ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್ಸ್. ಸೊ ಇವತ್ತು ತುಂಬ ಜನ ಕೇಳ್ತಾ ಇದ್ದಿದ್ದು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ಅಂತಂದರೆ ಇಟ್ಸ್ ಸ್ಕಿನ್ ಕೇರ್. ಸೊ ಇವತ್ತು ನಾನು ಸ್ಕಿನ್ ಕೇರ್ ಪ್ಲಸ್ ಹೇರ್ ಕೇರ್ ತೋರಿಸ್ತಾ ಇದ್ದೀನಿ. ಇದು ನಾನು ಮಾಡ್ಕೊಳ್ಳುವಂತಹ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್. ಆ್ಯಕ್ಚುಲಿ ಇದನ್ನು ನಾನು ರೆಕಮೆಂಡ್ ಕೂಡ ಮಾಡ್ತೀನಿ. ಇಫ್ ಸೊ ನಿಮಗೆ ಇಷ್ಟ ಆದರೆ ಫಾಲೋ ಮಾಡಿ. ಆ್ಯಂಡ್ ಕೇಳಿದರೆ ನನಗೆ ತುಂಬ ಜನ ನನಗೆ ಕೇಳಿದ್ದೆ ಟ್ರಾವೆಲ್ ವ್ಲಾಗ್ ಮಾಡೋಕ್ಕೆ ಮತ್ತು ಸ್ಕಿನ್ ಕೇರ್, ಸೊ ಸ್ಕಿನ್ ಟಿಪ್ಸ್, ಸ್ಕಿನ್ ರಿಲೇಟೆಡ್ ವಿಡಿಯೋ ಬೇಕು ಅಂತ. ಸೊ ಯಾ ಟುಡೇ ಹಿಯರ್ ಐ ಆಮ್. ಸೊ ಫಸ್ಟ್ ಹೇರ್ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋಣ, ಅದಾದಮೇಲೆ ಸ್ಕಿನ್ಗೆ ಹೋಗೋಣ. ಸ್ಕಿನ್ ಕೇರ್ ಸ್ಟಾರ್ಟ್ ಮಾಡಬೇಕಾದ್ರೆ ದ ಮೇನ್ ಥಿಂಗ್ ಏನು ಅಂತಂದರೆ ನಾವು ಈ ಥರ ತಲೆ ಕಟ್ಕೋಬೇಕು. ಏನಕ್ಕೆ ಅಂತಂದರೆ ನಾವೇನಾದರೂ ಸ್ಕಿನ್ಗೆ ಅಪ್ಲೈ ಮಾಡಬೇಕಾದ್ರೆ ಕೂದಲು ಇಲ್ಲಿ ಬರೋದು ಆದರೆ ಅದು ಕೂದಲಿಗೂ ಅಫೆಕ್ಟ್ ಆಗುತ್ತೆ ಆ್ಯಂಡ್ ಸ್ಕಿನ್ಗೆ ಡಿಸ್ಟರ್ಬ್ ಆಗುತ್ತೆ. ಸೊ ಅದಕ್ಕೆ ಮೇಕ್ ಶ್ಯೂರ್ ನೀವೆಲ್ಲರೂ ತಲೆ ಕರೆಕ್ಟಾಗಿ ಕಟ್ಕೋತೀರಾ ಅಂತ. ಆ್ಯಂಡ್ ಇಲ್ಲೂ ಅಷ್ಟೇ ಹಿಂದೆ ಎಲ್ಲ ಕೂದಲಿರುತ್ತೆ, ಸೊ ಅದನ್ನು ಅಷ್ಟೇ ಕರೆಕ್ಟಾಗಿ ಕ್ಲಿಪ್ ಹಾಕ್ಕೊಂಡು ಹಾಕ್ಕೊಳ್ಳಿ ಆಯಿತಾ. ಪರ್ಸ್ನಲಿ 4-5 ಮಂತ್ಸ್ ಮೇಲೆಯಿಂದನೂ ಈ ಒಂದು ಈ ಒಂದು ರೂಟೀನ್ ಇಟ್ಕೊಂಡಿರೋದು. ಏನಕ್ಕೆ ಅಂತಂದರೆ ನನಗೆ ಆ್ಯಕ್ಚುಲಿ ನಾನು ತೋರಿಸ್ತೀನಿ ನಿಮಗೆ ನನ್ನ ಕೂದಲು ಆ್ಯಂಡ್ ಆಲ್ಸೋ ನನ್ನ ಮುಖ ಯಾವ ಲೆವೆಲ್ ಆಗಿ ಮೈ ಗಾಡ್ ಹಂಗಿತ್ತು. ಬಟ್ ಇವಾಗ ಆ್ಯಕ್ಚುಲಿ ಓಕೆ, ಪಿಂಪಲ್ಸ್ ಆಗಿರ್ಬೋದು ಅಥವಾ ಮಾರ್ಕ್ಸ್ ಇದರ ವಿಷಯದಲ್ಲೆಲ್ಲ ಓಕೆ. ಇವಾಗ ಗೈಸ್ ಬನ್ನಿ, ಇವಾಗ ನಾನು ಹೇರ್ ಆಯಿಲ್ ಅಪ್ಲೈ ಮಾಡ್ಕೊತೀನಿ. ಆ್ಯಂಡ್ ಹೇರ್ ಆಯಿಲ್ಗೆ ಯಾವ್ಯಾವೆಲ್ಲ ಆಯಿಲ್ ಹಾಕ್ತೀನಿ ಅಂತೆಲ್ಲ ನೀವು ನೋಡಿರ. ಸೊ ಎಣ್ಣೆಗೆ ಬೇಕಾಗಿರೋದು ಕೊಬ್ಬರಿ ಎಣ್ಣೆ, ಹರಳೆಣ್ಣೆ, ರೋಸ್ಮೆರಿ ಎಸೆನ್ಷಿಯಲ್ ಆಯಿಲ್, ವಿಟಮಿನ್ ಇ ಕ್ಯಾಪ್ಸುಲ್ ಮತ್ತು ಆಮ್ಲ ಆಯಿಲ್. ಸೊ ನೀವು ವಿಟಮಿನ್ ಇ ಕ್ಯಾಪ್ಸುಲ್ ಆಪ್ಷನಲ್ ಆಗಿ ತಗೋಬೋದು, ಬಟ್ ಅದು ಹಾಕ್ಕೊಂಡ್ರೆ ಬೆನಿಫಿಟ್ ಇರುತ್ತೆ. ಆ್ಯಂಡ್ ಇದನ್ನು ನಾವು ಸ್ವಲ್ಪ ಬೆಚ್ಚಗಾಗೋ ತನಕ ಕಾಯಿಸ್ಕೋಬೇಕು, ಸೊ ದ್ಯಾಟ್ ನಮ್ಮ ಸ್ಕ್ಯಾಲ್ಪ್ಗೆ ರೂಟ್ ಸ್ಟ್ರೆಂತ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಎಣ್ಣೆ ಹಾಕ್ಕೊಳ್ಳೋಕ್ಕಿಂತ ಮುಂಚೆ ನಿಮ್ಮ ಕೂದಲು ಸಿಕ್ಕೆ ಎಲ್ಲ ತಗೊಳ್ಳಿ. ಆ್ಯಂಡ್ ನಾನು ಹಿಂಗೆ ಪಾರ್ಟಿಷನ್ ಮಾಡಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಸೊ ನೀವು ಅದೇ ಥರ ಹಾಕ್ಕೊಳ್ಳಿ. ಸೊ ಆಗ ಎಲ್ಲ ರೂಟ್ಗೂ ಕೂಡ ಎಣ್ಣೆ ಹೋಗುತ್ತೆ. ಆ್ಯಂಡ್ ಮಸಾಜ್ ಕೂಡ ನಾನು ಹಿಂಗೆ ಸರ್ಕ್ಯುಲರ್ ಮೋಷನಲ್ಲಿ ಮಾಡ್ಕೋತಾ ಇದ್ದೀನಿ. ಸೊ ಆ ಥರನೇ ಸೇಮ್ ಮಸಾಜ್ ಮಾಡ್ಕೊಳ್ಳಿ. ಅದು ಬ್ಲಡ್ ಸರ್ಕ್ಯುಲೇಟ್ ಆಗೋಕ್ಕೂ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪ್ರತಿ ರೂಟ್ಗೂ, ಸ್ಕ್ಯಾಲ್ಪ್ಗೆ ಎಲ್ಲದಕ್ಕೂ ಆಗುತ್ತೆ. ಆ್ಯಂಡ್ ಮೇನ್ ಇಂಪಾರ್ಟೆಂಟ್, ಕೂದಲು ತುದಿ ಆ್ಯಂಡ್ ನೆತ್ತಿ ಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಸೊ ತಲೆಗೆ ಎಣ್ಣೆ ಹಾಕ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಮಸಾಜ್ ಕೊಡೋದು ಅಷ್ಟೇ ಇಂಪಾರ್ಟೆಂಟ್. ಸೊ ದಟ್ ನಮ್ಮ ಬಾಡಿ ಕೂಡ ರಿಲ್ಯಾಕ್ಸ್ ಆಗುತ್ತೆ, ನಮ್ಮ ತಲೆ ಕೂಡ ರಿಲ್ಯಾಕ್ಸ್ ಆಗುತ್ತೆ. ಆ್ಯಂಡ್ ನಾವು ಎಣ್ಣೆನ ಕೈ ಕಾಲಿಗೆ ಕೂಡ ಹಾಕ್ಕೋಬೇಕು. ಏಕಂತಂದರೆ ಎಲ್ಲ ವಾತಾವರಣ, ಎಲ್ಲ ವೆದರ್ಗೂ ನಮ್ಮ ಕೈ ಕಾಲು ಅಡ್ಜಸ್ಟ್ ಆಗಿರೋದ್ರಿಂದ ಸೊ ಅದು ಒಡೆದಿರೋದು ಕೂಡ ಮಾಯ್ಶ್ಚರೈಸ್ ಆಗುತ್ತೆ. ಸೊ ನೋಡಿದ್ರಲ್ಲ ನಾನು ಹೇಗೆ ತಲೆಗೆ ಎಣ್ಣೆ ಹಾಕ್ಕೊಂಡೆ ಅಂತ. ಸೊ ನಾನು ಹೇಳೋದೇನಂತಂದರೆ ನಾನೇನು ಫಾಲೋ ಮಾಡ್ತೀನಿ ಅಂದರೆ, ಆ್ಯಂಡ್ ಆಲ್ಸೋ ನಿಮ್ಗೆ ಹೇಳೋದೇನು ಅಂತಂದರೆ, ಅಟ್ಲೀಸ್ಟ್ ವಾರಕ್ಕೆ 2 ಸಲ ಎಣ್ಣೆ ಹಾಕ್ಕೊಳ್ಳಿ ತಲೆಗೆ, ಆ್ಯಂಡ್ 2 ಸಲ ತಲೆಗೆ ಸ್ನಾನ ಮಾಡಿ. ಆ್ಯಂಡ್ ನಾನು ಇವಾಗ ಏನು ತೋರಿಸ್ಕೊಡ್ತಾ ಇದ್ದೀನಿ ಅದು ಇವಾಗ ನಾವು 2 ವಾರ, ಆಬ್ವಿಯಸ್ಲಿ 2 ವಾರದಲ್ಲಿ 2 ದಿವಸ ಫ್ರೀ ಆಗಿರ್ತೀವಿ ಅನ್ನೋದು ಯಾವ ಗ್ಯಾರಂಟಿನೂ ಇಲ್ಲ. ಸೊ ಆವಾಗ ನಮಗೆ ಆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಈಸಿಯಾಗಿ ಇರುವಂತಹ ಎಣ್ಣೆಗಳಲ್ಲಿ ಹಾಕ್ಕೊಳ್ಬೋದು ಅನ್ನೋದು ತೋರಿಸ್ಕೊಟ್ಟಿದ್ದೀನಿ. ಸೊ ಈಗ ಸ್ಕಿನ್ ಕೇರಲ್ಲಿ ನಮಗೆ 3 ಸ್ಟೆಪ್ಸ್ ಇರುತ್ತೆ. ಫಸ್ಟು ಕ್ಲೆನ್ಸಿಂಗ್, ಸೆಕೆಂಡ್ ಸ್ಕ್ರಬ್, ಥರ್ಡ್ ಬಂದ್ಬಿಟ್ಟು ಫೇಸ್ ಪ್ಯಾಕ್. ಸೊ ಫಸ್ಟು ನಾನು ಹನಿ ಮತ್ತು ಮೊಸರನ್ನ ತಗೊಂಡಿದ್ದೀನಿ, ಅದು ಕ್ಲೆನ್ಸಿಂಗಿಗೆ. ಸೊ ಫಸ್ಟು ಸ್ಕಿನ್ ಕ್ಲಿಯರ್ ಆಗಿರಬೇಕು. ನಾನು ಇಲ್ಲಿ ಬೆಚ್ಚಗಿರೋ ನೀರಲ್ಲಿ ಸ್ಟೀಮ್ ತಗೊತಾ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಮುಖ ತೊಳ್ಕೊಬೋದು. ಈ ಥರ ಮಾಡೋದ್ರಿಂದ ನಮ್ಮ ಮುಖಕ್ಕೆ ಸ್ವಲ್ಪ ಸ್ಟೀಮ್ ಆಗುತ್ತೆ. ಸೊ ದ್ಯಾಟ್ ನಾವು ಏನೇ ಒಂದು ಸ್ಕಿನ್ ಕೇರ್ ಮಾಡಿದ್ರು ಅದು ತುಂಬ ಬೇಗ ಅಬ್ಸರ್ವ್ ಆಗಿ ನಮಗೆ ಇನ್ನೂ ಸ್ಮೂತ್ನಿಂಗ್ ಕೊಡುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ ನಾನು ಯಾವ ಥರ ಮಸಾಜ್ ಮಾಡ್ಕೋತಿದ್ದೀನಿ ಅಂತ. ಕೂದಲಿಗೆ ಆಗಲಿ ಮುಖಕ್ಕೆ ಆಗಲಿ ಮಸಾಜಿಂಗ್ ತುಂಬ ಇಂಪಾರ್ಟೆಂಟ್. ಸೊ ಆ್ಯಂಟಿ ಕ್ಲಾಕ್ ವೈಸ್ ಕರೆಕ್ಟಾಗಿ ಮಸಾಜ್ ಮಾಡ್ಕೊಳ್ಳಿ. ಆ್ಯಂಡ್ ಕರೆಕ್ಟಾಗಿ ಎಲ್ಲ ಕಡೆ ಕೂಡ ಅಪ್ಲೈ ಮಾಡ್ಕೊಳ್ಳಿ. ತುಟಿಯಿಂದ ಹಿಡಿದು ಕಣ್ಣು ಎಲ್ಲ ಇಂಪಾರ್ಟೆಂಟ್. ಸೊ ಅರ್ಧಂಬರ್ಧಕ್ಕೆಲ್ಲ ಹಾಕೋಬೇಡಿ. ಸೊ 5-10 ನಿಮಿಷ ಕರೆಕ್ಟಾಗಿ ಮಸಾಜ್ ಮಾಡಿದ್ಮೇಲೆ ಮತ್ತೆ ಮುಖ ತೊಳ್ಕೊಳ್ಳಿ. ನೀವು ಡೈರೆಕ್ಟಾಗಿ ಮುಖ ತೊಳ್ಕೊಬೋದು ಅಥವಾ ನಂತರ ಮತ್ತೆ ಬೆಚ್ಚಗಿನ ನೀರಲ್ಲಿ ಸ್ಟೀಮ್ ಥರ ತಗೊಂಡಾದರೂ ತಗೋಬೋದು. ಆ್ಯಂಡ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಫ್ರೆಶ್ಶಾಗಿ ಕಾಣಿಸ್ತಾ ಇದ್ದೀನಿ ಜಸ್ಟ್ 1 ಸ್ಟೆಪ್ಪಿಂದ ಅಂತ. ಸೊ ನೆಕ್ಸ್ಟು ಸ್ಕ್ರಬ್ಬು. ಸೊ
ಸಕ್ಕರೆ, ಕಾಫಿ ಪೌಡರ್, ಹನಿ ಮತ್ತು ಮೊಸರು ಹಾಕ್ಕೊಂಡಿದ್ದೀನಿ. ನೀವು ನಿಂಬೆಹಣ್ಣು ಜ್ಯೂಸ್ ಕೂಡ ಹಾಕೋಬೋದು, ಅದು ಆಪ್ಷನಲ್, ನಾನು ಹಾಕ್ಕೊಂಡಿಲ್ಲ. ಆ್ಯಂಡ್ ಇದು ಕೂಡ ಅಷ್ಟೇ, ಸ್ಕ್ರಬ್ ತುಂಬ ಜಾಸ್ತಿ ಪ್ರೆಷರ್ ಹಾಕಬೇಡಿ ಮುಖದ ಮೇಲೆ, ಸೊ ದಟ್ ಅದು ಡ್ಯಾಮೇಜ್ ಆಗುತ್ತೆ. ಸೊ ನಮ್ಮ ಮುಖದಲ್ಲಿರೋ ಎಲ್ಲ ಡೆಡ್ ಸ್ಕಿನ್ ಆಚೆ ಬರಬೇಕು ಅಂದರೆ ಸ್ಕ್ರಬ್ ತುಂಬ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಥರ್ಡ್ ಮತ್ತು ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಫೇಸ್ ಪ್ಯಾಕಿಗೆ ನಾನು ಆಲ್ಮೋಸ್ಟ್ ಒಂದು 4 to 5 ಟೈಪ್ಸ್ ಆಫ್ ಪೌಡರ್ಸ್ನ ಮಿಕ್ಸ್ ಮಾಡಿ ಮನೇಲಿ ಇಟ್ಕೊಂಡಿದ್ದೀನಿ. ಸೊ ಅದೇನು ಅಂತಂದರೆ ಸ್ಯಾಂಡಲ್ವುಡ್ ಪೌಡರ್, ಮುಲ್ತಾನಿ ಮಿಟ್ಟಿ, ಆರೆಂಜ್ ಪೌಡರ್, ಬೀಟ್ರೂಟ್ ಪೌಡರ್ ಮತ್ತು ಅರಿಶಿನ. ಸೊ ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಆ ಪೌಡರ್ ಪ್ಲಸ್ ನಿಂಬೆಹಣ್ಣು ಜ್ಯೂಸ್ ಆ್ಯಂಡ್ ಅದಾದಮೇಲೆ ಮೊಸರು, ಕಾಫಿ ಪೌಡರ್, ಸೊ ಇಷ್ಟನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಅಷ್ಟೇ ಕರೆಕ್ಟ್ ಥಿನ್ ಪೇಸ್ಟ್ ಮಾಡಿಕೊಂಡು ಹಾಕೊಳ್ಳಿ. ಏನು ಪ್ಯಾಡ್ ತರ ನೋಡ್ತಾ ಇದೀಯಾ? ಮೈ ಮೇಲೆ ಬುಲ್ಡೋಸ್ ಹತ್ತಿಸ್ಬಿಡ್ತೀನಿ. ಹೋಗಿ ಕೆಲಸ ಮಾಡು. ನಾನು ಎಕ್ಸ್ಟ್ರಾ ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ನಮ್ಮ ಸ್ಕಿನ್ ಮತ್ತು ನಮ್ಮ ಹೇರ್ ಕೇರ್ಗೆ ಆದಷ್ಟು ನಿಮ್ಮ ಕೂದಲನ್ನ ನೀವು ಡರ್ಟಾಗಿ ಇಟ್ಕೋಬೇಡಿ. ಮಿನಿಮಮ್ 2 ಟೈಮ್ಸ್ ಹೇರ್ ವಾಶ್ ಮಾಡ್ಕೊಳ್ಳಿ. ಆ್ಯಂಡ್ ಎಣ್ಣೆ ಕೂಡ ಅಷ್ಟೇ, ನೀವು ಕಂಪ್ಲೀಟ್ ಎಣ್ಣೆ ಹಾಕಿ 1 ದಿವಸ 2 ದಿವಸ ಅಂತ ಬಿಡಬೇಡಿ. ಬಿಕಾಸ್ ಆವಾಗ ಕೂದಲು ತುಂಬ ಆಯಿಲಿ ಆಗುತ್ತೆ ಆ್ಯಂಡ್ ಅದರಿಂದ ನಮಗೆ ಆಯಿಲ್ ಸ್ಕಿನ್ ಕೂಡ ಆಗುತ್ತೆ. ಸೊ ಅದಕ್ಕೆ ಜಾಸ್ತಿ ಟೈಮ್ ಎಣ್ಣೆ ಹಾಕ್ಬಿಟ್ಟು ಕೂದಲು ನನಗೆ ಬಿಡಬೇಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ನೀವು ಬೆಳಗ್ಗೆ ಎಣ್ಣೆ ಹಾಕ್ಕೊಳ್ಳಿ, ಸಂಜೆ ಸ್ನಾನ ಮಾಡ್ಕೊಳ್ಳಿ, ಅಥವಾ ಮಧ್ಯಾಹ್ನ ಎಣ್ಣೆ ಹಾಕ್ಕೊಳ್ಳಿ, ಸಂಜೆ ಅಷ್ಟೇ ಸ್ನಾನ ಮಾಡ್ಕೊಳ್ಳಿ. ಮ್ಯಾಕ್ಸಿಮಮ್ ಒಂದು 5 hours to 4 to 5 hours ಎಣ್ಣೆ ತಲೆಯಲ್ಲಿದ್ದರೆ ಒಳ್ಳೆಯದು. ಅದಕ್ಕಿಂತ ಜಾಸ್ತಿ ಬೇಡ. ಬಿಕಾಸ್ ನಾನು ಮುಂಚೆ ಆ ಥರ ಸಿಕ್ಕಾಪಟ್ಟೆ ಬಿಡ್ತಾಯಿದ್ದೆ. ಬಟ್ ಆ ಥರ ಮಾಡಿದ್ರೆ ಇನ್ನೂ ಆ್ಯಕ್ಚುಲಿ ಕೂದಲು ಹಾಳಾಗುತ್ತೆ. ಲೈಕ್ ಅದರಿಂದ ಡ್ಯಾಂಡ್ರಫ್ ಬರುತ್ತೆ, ಆಯಿಲಿ ಸ್ಕಿನ್ ಆಗುತ್ತೆ. ಸೊ ಈ ಥರ ಎಲ್ಲ ಡಿಫಾಲ್ಟ್ಸ್ ಆಗುತ್ತೆ. ಸೊ ಮೇಕ್ ಶ್ಯೂರ್ ನೀವು ವೀಕ್ಲಿ ಟ್ವೈಸ್ ತಲೆ ಸ್ನಾನ ಮಾಡ್ತೀರಾ ಆ್ಯಂಡ್ ವೀಕ್ಲಿ ಟ್ವೈಸ್ ಎಣ್ಣೆ ಹಾಕ್ಕೊಂಡು ತಲೆಗೆ ಸ್ನಾನ ಮಾಡ್ತೀರಾ ಅಂತ. ಆ್ಯಂಡ್ ಡ್ರೈ ಆಗಿ ಅಂದರೆ ನೀವು ತಲೆಗೆ ಎಣ್ಣೆ ಹಾಕಲೇ ಇದ್ದು ತಲೆಗೆ ಸ್ನಾನ ಮಾಡ್ಕೋಬೇಡಿ. ಸೊ ದಟ್ ಆವಾಗ ಕೂದಲು ಇನ್ನೂ ಡ್ಯಾಮೇಜ್ ಆಗಿ ಕೂದಲು ಬ್ರೇಕ್ ಡೌನ್ ಆಗುತ್ತೆ. ಇನ್ನು ಸ್ಕಿನ್ ಕೇರಿಗೆ ಬರೋದಾದರೆ, ಸ್ಕಿನ್ ಕೇರ್ ಅಂತೂ ಆ್ಯಸ್ ಯೂಶುವಲ್ ಅವಾಗ ನಾನೇನು ತೋರಿಸಿದ್ದೀನಿ ಆ ರೆಮಿಡಿನ ಟ್ರೈ ಮಾಡಿ. ಇದರಿಂದ ನಮಗೆ ಪಿಂಪಲ್ಸ್ ಬರೋದು ಕೂಡ ಕಡಿಮೆ ಆಗುತ್ತೆ ಆ್ಯಂಡ್ ಪಿಂಪಲ್ ಇರೋದು ಕೂಡ ಕಡಿಮೆ ಆಗುತ್ತೆ. ಆ್ಯಂಡ್ ಆಲ್ಸೋ ನಮ್ಮ ಸ್ಕಿನ್ ಎಷ್ಟು ಸ್ಮೂತ್, ಎಷ್ಟು ಸಾಫ್ಟ್ ಆಗುತ್ತೆ ಅಂದರೆ ನಿಮಗೆ ಕ್ಲೆನ್ಸ್ ಅಥವಾ ಸ್ಕ್ರಬ್ ಮಾಡಿದ ತಕ್ಷಣವೇ ನಿಮಗೆ ಡಿಫ್ರೆನ್ಸ್ ಕಾಣುತ್ತೆ. ಲೈಕ್ ನೀವು ನಿಜವಾಗ್ಲೂ ನಿಮ್ಮ ಮುಖ ಮುಟ್ಕೊಂಡ್ರೆ ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ. ಸೊ ಟ್ರೈ ಮಾಡಿ ಅದನ್ನು. ಆ್ಯಂಡ್ ಆಲ್ಸೋ ಇದನ್ನು ಬಿಟ್ಟು ಲೈಕ್ ನೀವು ಸ್ಕಿನ್ ಆಲ್ರೆಡಿ ಹೆಲ್ತಿ ಆಗಿದೆ, ಸೊ ದಟ್ ಇನ್ನು ಸ್ಕಿನ್ ಇನ್ನೂ ಡ್ಯಾಮೇಜ್ ಆಗೋದನ್ನ ತಡಿಬೇಕು ಅನ್ನೋದಾದರೆ ನೀವು ಬೆಟರ್ ಸ್ಟೀಮ್ ತಗೋಬೋದು. ಸ್ಟೀಮ್ ತಗೊಳ್ಳಿ, ಹಾಟ್ ವಾಟರ್ ಸ್ಟೀಮ್ ತಗೊಳ್ಳಿ, ಲೆಮನ್ ಹಾಕ್ಕೊಂಡು ಸ್ಟೀಮ್ ತಗೊಳ್ಳಿ, ಅಥವಾ ಪ್ಲೇನ್ ವಾಟರಲ್ಲಿ ಸ್ಟೀಮ್ ತಗೊಳ್ಳಿ. ಆ್ಯಂಡ್ ಇದೊಂದು ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ಆಲ್ವೆರಾ ಜೆಲ್, ನ್ಯಾಚುರಲ್ ಆಲ್ವೆರಾ ಜೆಲ್ ಬರುತ್ತಲ್ಲ ಗಿಡ, ಸೊ ಆ ಒಂದು ಜೆಲ್ನ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಬಿಟ್ಟು ವಾಶ್ ಯೋರ್ ಫೇಸ್. ಆ್ಯಂಡ್ ಇದು ಬಂದುಬಿಟ್ಟು ತುಂಬ ಜನಕ್ಕೆ ಸೆಟ್ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಬಂದರೆ ನನಗೆ ಸೆಟ್ ಆಗುತ್ತೆ, ನಮ್ಮ ಅಮ್ಮಗೆ ಸೆಟ್ ಆಗುತ್ತೆ, ಬಟ್ ನಮ್ಮ ಅಕ್ಕಗೆ ಸೆಟ್ ಆಗೋಲ್ಲ ಇದು. ಸೊ ಆ ಒಂದು ಬೇಸ್ ಮೇಲೆ ಹೇಳ್ತಾ ಇರೋದು. ಸೊ ನ್ಯಾಚುರಲ್ ಆಲೋವೆರಾ ಜೆಲ್ ಎಲ್ಲರಿಗೂ ಅಷ್ಟಾಗಿ ಸೂಟ್ ಆಗೋದಿಲ್ಲ, ಬಟ್ ಅದನ್ನೊಂದ್ಸಲಿ ಚೆಕ್ ಮಾಡಿ. ಆ್ಯಂಡ್ ದ ಥಿಂಗ್ ಇಸ್, ನೀವು ಆಲೋವೆರಾ ಜೆಲ್ ಹಾಕ್ಕೊಂಡಾಗ ಒಳಗಡೆ ಇರೋ ಪಿಂಪಲ್ಸ್ ಕೂಡ ಆಚೆ ಬಂದು, ಸೊ ನೀವು ಮತ್ತೆ ಹಾಕ್ಕೊಳ್ಳಿ. ಸೊ ಆವಾಗ ಅದು ಕಂಪ್ಲೀಟಾಗಿ ಹೋಗುತ್ತೆ. ನೀವು ಆಲೋವೆರಾ ಜೆಲ್ ಹಾಕ್ಕೊಂಡು ಪಿಂಪಲ್ಸ್ ಬಂತು ಅಂತ ಬಿಡಬೇಡಿ. ಆ್ಯಂಡ್ ಯಾವುದೇ ರೆಮಿಡೀಸ್ ಆಗಲಿ, ಇವಾಗ ನಾನು ತೋರಿಸೋದಾಗಿರ್ಬೋದು ಅಥವಾ ನೀವು ನಿಮ್ಮ ಪರ್ಸ್ನಲಾಗಿ ಮಾಡಿದ್ರೆ, ಮೇನಾಗಿ ನೀವು ರೆಮಿಡೀಸ್ ಟ್ರೈ ಮಾಡ್ತೀರಾ ಅಂದರೆ ಬೆಟರ್ ನೀವು ಅಟ್ಲೀಸ್ಟ್ 3 times ಯೂಸ್ ಮಾಡಿ. ಬಿಕಾಸ್ ಯಾವುದೇ ಒಂದು ರೆಮಿಡಿ ನಾನು ಅಬ್ಸರ್ವ್ ಮಾಡಿದ್ದಂಗೆ ನನಗೆ ಆಗಿದ್ದೆಲ್ಲ ಹೆಂಗೆ ಅಂತಂದರೆ, ನಾನು ಅಷ್ಟೇ ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೆ. ಇಫ್ ನನಗೆ ಅವಾಗ ಪಿಂಪಲ್ಸ್ ಆದರೆ ನಾನು ಬಿಟ್ಬಿಡ್ತಾಯಿದ್ದೆ, ನನಗೆ ಅಡ್ಜಸ್ಟ್ ಆಗ್ತಿಲ್ಲ ಅಂತ. ಬಟ್ ದ ಥಿಂಗ್ ಇಸ್, ನಮ್ಮ ಸ್ಕಿನ್ ಒಳಗಡೆ ಇರೋ ಪಿಂಪಲ್ಸು ಅಥವಾ ನಮ್ಮ ಸ್ಕಿನ್ ಒಳಗಡೆ ಇರೋ ಏನೇನು ಡ್ಯಾಮೇಜ್ ಆಗಿದೆ ಅದೆಲ್ಲ ಆಬ್ವಿಯಸ್ಲಿ ಆಚೆ ಬರಬೇಕು. ಒಳಗಿಂದ ಒಳಗೆ ಹೀಲ್ ಆಗೋಲ್ಲ ಯಾವುದಿದ್ರು. ಸೊ ಅದಕ್ಕೆ ಅದು ಆಚೆ ಬಂದು ಅದಾದಮೇಲೆ ನಾವು ಮತ್ತೆ ಅದೇ ಸೇಮ್ ನಮ್ಮ ಸ್ಕಿನ್ ಕೇರ್ನ ನಾವು ಫಾಲೋ ಮಾಡಿದ್ರೆ ಹೋಗುತ್ತೆ. ಸೊ ದಿಸ್ ಇಸ್ ಆಲ್ ನೀವು ತಿಳ್ಕೊಬೇಕಾಗಿರೋ ವಿಷಯಗಳು. ಆ್ಯಂಡ್ ಇಫ್ ಸೊ ನಿಮಗೆ ವಿಷಯ ಎಲ್ಲ ಮುಂಚೆನೇ ಗೊತ್ತಿದೆ, ದಟ್ಸ್ ವೆಲ್ ಆ್ಯಂಡ್ ಗುಡ್. ಯಾರೇನು ಗೊತ್ತಿಲ್ಲ ದಯವಿಟ್ಟು ಫಾಲೋ ಮಾಡಿ. ಆ್ಯಂಡ್ ಜಾಸ್ತಿ ನೀರು ಕುಡೀರಿ, ಬಿಸಿಲು ಅಂತಲೂ ಅಲ್ಲ, ಯಾವಾಗಲೂ ಅಷ್ಟೇ ಜಾಸ್ತಿ ನೀರು ಕುಡೀರಿ. ಆ್ಯಂಡ್
ಫ್ರೂಟ್ಸ್ ವೆಜಿಟೇಬಲ್ಸ್. ಸೊ ಆ ಥರ ಟ್ರೈ ಮಾಡಿ. ಇದಕ್ಕೆಲ್ಲ ಮುಂಚೆ ನನಗೂ ಕಷ್ಟ ಆಗ್ತಿತ್ತು ಈ ಥರ ಫಾಲೋ ಮಾಡಿ, ಲೈಕ್ ಸ್ಕಿನ್ ಕೇರ್, ಹೇರ್ ಕೇರ್ ಅಥವಾ ಜಾಸ್ತಿ ನೀರು ಕುಡಿಯೋಕ್ಕೆ. ಬಟ್ ನೀವು ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಅಥವಾ ಹ್ಯಾಬಿಟ್ ಮಾಡ್ಕೊಂಡು ಹೋದರೆ ನಿಮ್ಗೆ ಅದು ಅಭ್ಯಾಸ ಆಗೋಗ್ಬಿಡುತ್ತೆ. ಸೊ ಅವಾಗ ಕಷ್ಟ ಆಗೋದಿಲ್ಲ. ಆ್ಯಂಡ್ ಆಲ್ಸೋ ನೀವು ತಲೆಗೆ ಸ್ನಾನ ಮಾಡಿದ ಮೇಲೆ ಹೇರ್ ಸಿರಮ್ ಹಾಕ್ಕೊಳ್ಳಿ. ಸೊ ದಟ್ ನಿಮ್ಮ ಹೇರ್ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ಹೇರ್ ಸಿರಮ್ ಬಂದುಬಿಟ್ಟು ತಲೆ ಒದ್ದೇ ಇದ್ದಾಗಲೇ ಹೇರ್ ಸಿರಮ್ ಹಾಕ್ಕೊಳ್ಳಿ. ಸೊ ದಟ್ ನಿಮ್ಮ ಕೂದಲಿಗೆ ಎನ್ಹೆನ್ಸ್ ಆಗುತ್ತೆ. ಅದು ನೀವು ತಲೆ ಒಣಗಿದ ಮೇಲೆ ಹೇರ್ ಸಿರಮ್ ಹಾಕ್ಕೊಂಡ್ರೆ ಐ ಡೋಂಟ್ ಥಿಂಕ್ ಸೊ ಅದು ವರ್ಕ್ ಆಗುತ್ತೆ ಅಂತ. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಯು ಕ್ಯಾನ್ ಫಾಲೋ. ಆ್ಯಂಡ್ ಆಲ್ಸೋ ತಲೆ ಬಾಚ್ಕೋಬೇಕಾದ್ರೆ ದಪ್ಪ ಬರುತ್ತಲ್ಲ, ಸೊ ಆ ಸೈಡಿಂದ ಬಾಚ್ಕೊಳ್ಳಿ. ಸಣ್ಣ ಇದರಿಂದ ಬಾಚ್ಕೊಬೇಡಿ. ಸೊ ದಟ್ ಅವಾಗ ಜಾಸ್ತಿ ಹೇರ್ ಫಾಲ್ ಆಗುತ್ತೆ. ಅಂದರೆ ಅವಾಗ ಆಬ್ವಿಯಸ್ಲಿ ನಮಗೆ ಕೂದಲಲ್ಲಿ ಸಿಕ್ಕಿರುತ್ತಲ್ಲ, ಸೊ ಅವಾಗ ಅದು ಜಾಸ್ತಿ ಕೂದಲು ಉದುರುತ್ತೆ. ಆ್ಯಂಡ್ ಆಲ್ಸೋ ನಾವು ಪ್ಯಾಕ್ ಹಾಕೋತೀವಲ್ಲ, ಫೇಸ್ ಪ್ಯಾಕ್ ಕಂಪ್ಲೀಟಾಗಿ ಒಣಗೋ ತನಕ ಬಿಡಬೇಡಿ ನೀವು. ಏನಕ್ಕೆ ಅಂದರೆ ಅವಾಗ ನಮ್ಮ ಸ್ಕಿನ್ ಡ್ರೈ ಆಗುತ್ತೆ. ಲೈಕ್ ನಾವು ಸ್ಕ್ರಬ್ ಮಾಡಿ ಕ್ಲೆನ್ಸ್ ಮಾಡಿ ನಮ್ಮ ಸ್ಕಿನ್ನ ನಾವೇನೊಂದು ಮಾಯ್ಶ್ಚರ್ ರೀತಿಗೆ ತಂದಿರ್ತೀವಿ, ಲೈಕ್ ಸಾಫ್ಟ್ ರೀತಿಗೆ ತಂದಿರ್ತೀವಿ, ನಾವು ಅದನ್ನು ಕಂಪ್ಲೀಟಾಗಿ ಒಣಗಿಸ್ಕೊಂಡ್ಬಿಟ್ರೆ ಸೊ ದಟ್ ನಮ್ಮ ಸ್ಕಿನ್ ಎಲ್ಲ ಟೈಟ್ ಆಗುತ್ತೆ. ಸೊ ದ್ಯಾಟ್ಸ್ ದ ರೀಸನ್. ಆ್ಯಂಡ್ ಸ್ಟೀಮ್ ತಗೊಳ್ಳೋದು ಬಂದುಬಿಟ್ಟು ನಮ್ಮ ಸ್ಕಿನ್ ಪೋರ್ಸ್ ಇರುತ್ತಲ್ಲ, ಸೊ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಸೊ ದ್ಯಾಟ್ ಕ್ಲಿಯರ್ ಸ್ಕಿನ್ಗೆ ಸ್ಟೀಮ್ ಇಸ್ ಅ ಗುಡ್ ಸೊಲ್ಯೂಷನ್. ಆ್ಯಂಡ್ ಆಲ್ಸೋ ಗೈಸ್ ಸದ್ಯಕ್ಕೆ ಇಷ್ಟು ಸಾಕು ಅಂತ ಅಂದ್ಕೊತೀನಿ. ಬಿಕಾಸ್ ಆಬ್ವಿಯಸ್ಲಿ ಯು ಗೈಸ್ ಹ್ಯಾವ್ ಟು ಎಕ್ಸ್ಪೆಕ್ಟ್ ಅಲ್ವಾ ಮೋರ್. ಅದಕ್ಕೆ ಜೋಕ್ಸ್ ಅಪಾರ್ಟ್ ಕೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ಓಟ್ ಬತ್ತೀಯಾ? ಟಾಟಾ. ಎಲ್ಲೂ ನೋಡ್ದಂಗಿಲ್ಲ. ಓಟ್ ಬಾ.